ಗುಡ್ ಮಾರ್ನಿಂಗ್. ನೀವೇ ನೋಡ್ಬೋದು ನಂಗೆ ಎನರ್ಜಿ ಎಷ್ಟಿದೆ ಇವಾಗ ಅಂತ. ನಾವು ಬೆಳಿಗ್ಗೆ ಬಂದಿದ್ದು 1 ಡೇಗೆ ಅಂತ ಬಂದಿದ್ದು. ನಾವು 2 ಡೇಸ್ ಇರಬೇಕಾಯಿತು, ಬಟ್ ಅನ್ಫಾರ್ಚುನೇಟ್ಲಿ ಡೇಸ್ ಆ ಥರ ಸಾಕಾಗಲಿಲ್ಲ ನಮಗೆ. ಬಟ್ 1 ಡೇಯಲ್ಲಿ ಇವರು ಎಷ್ಟು ಆ್ಯಕ್ಟಿವಿಟೀಸ್ ಓರಿಯೆಂಟೆಡ್ ಮಾಡಿದ್ದಾರೆ ಅಂದರೆ ಫುಲ್ ಫನ್ ಪ್ಯಾಕ್ಡ್ ಆಗಿರುತ್ತೆ. ನಾವು ಅಂದ್ಕೊಂಡಿದ್ದು ವಾಟರ್ ಆ್ಯಕ್ಟಿವಿಟೀಸ್ಗೂ ಹೋಗಬೇಕಿತ್ತು ಅಂತ, ಬಟ್ ತುಂಬ ಟಯರ್ಡ್ ಆಗಿದ್ವಿ. ಬಟ್ ದ ಹೋಸ್ಟ್ ಶೋಡ್ ಅಸ್ ಅ ಕಪಲ್ ಆಫ್ ಫೋಟೋಸ್. ಸಖತ್ತಾಗಿತ್ತು. ನಮಗೆ ಮೇಜರಾಗಿ ಮಿಸ್ಸಿಂಗ್ ಅಂತ ಅನಿಸ್ತು. ಆಮೇಲೆ ನೈಟಲ್ಲಿ ವಿ ಹ್ಯಾಡ್ ಪ್ಲ್ಯಾಂಟೇಷನ್ ವಾಕ್. ಆ ಪ್ಲ್ಯಾಂಟೇಷನ್ ವಾಕಲ್ಲಿ ನಮಗೆ ಲ್ಯಾಂಟರ್ನ್ಸ್ ತೊಗೊಂಡು ನಾವು ಹೊರಟಿದ್ದು 1.5 hour ಜರ್ನಿ. ಲೈಕ್ ಯಾವುದು ಮೆಸೇಜಸ್ ಬರಲ್ಲ, ಯಾವುದು ಫೋನ್ಸ್ ಬರಲ್ಲ, ಯಾವುದು ವೈಫೈ ಇಲ್ಲ. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್. ಯಾರಾದರೂ ಏನಾದರೂ ಮ್ಯಾನೇಜರ್ಸ್ ನಿಮ್ಮ ನೋಡ್ತಿದ್ರೆ ಕನೆಕ್ಟಿವಿಟಿ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಕನೆಕ್ಟ್ ಆಗೋದು ಇಲ್ಲ. ಸೊ ಅವ್ರ ಕಾಲು ಬರಲ್ಲ ನಿಮಗೆ. ಸೊ ದ್ಯಾಟ್ ವಾಸ್ ಅ ವೆರಿ ಗುಡ್ ಲೈಕ್ ಫನ್ ಪಾರ್ಟ್. ಆದರೆ ಆ್ಯಂಡ್ ತುಂಬ ನಾಲೆಡ್ಜ್ ಓರಿಯೆಂಟೆಡ್ ಆಗೂ ಇತ್ತು. ವಿ ಲರ್ನ್ಟ್ ಅಬೌಟ್ ಪೆಪ್ಪರ್. ನಮ್ಮದು ಪ್ಲ್ಯಾಂಟೇಷನ್ ಇದೆ, ಬಟ್ ಆದ್ರೂ ಕೂಡ ಒಂದೊಂದು ಫ್ಯಾಕ್ಟ್ಸ್ ಏನಿದೆ ಅದು ನಮಗೆ ಗೊತ್ತಿರಲ್ಲ. ರಿಗಾರ್ಡಿಂಗ್ ಲೈಕನ್ಸ್ ಇರ್ಬೋದು ಆ ಥರ, ಅಥವಾ ಇವರು ಕೆರೋಸಿನ್ ಬದಲು ಡೀಸೆಲ್ ಯೂಸ್ ಮಾಡ್ತಿದ್ದಾರೆ ಇವಾಗ. ಮೊದಲ ಕಾಲದಲ್ಲಿ ಕೆರೋಸಿನ್ ಯೂಸ್ ಮಾಡ್ತಿದ್ದ ಲ್ಯಾಂಪ್ಸ್ನ ಇವಾಗ ಡೀಸೆಲ್ ಯೂಸ್ ಮಾಡ್ತಿರೋ ಥರ ಮಾಡಿದ್ದಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಟೈನಿ ಥಿಂಗ್ಸ್ ದಟ್ ಹ್ಯೂಮನ್ಸ್ ಹ್ಯಾವ್ ಟು ಲರ್ನ್ ಅಂತಲೇ ಹೇಳ್ತೀವಿ. ಆಮೇಲೆ ಫುಡ್ ಓರಿಯೆಂಟೆಡ್ ಬಂದರೆ ನಾನು ಪ್ಯೂರ್ ವೆಜಿಟೇರಿಯನ್ನು. ನನ್ನ ಫ್ರೆಂಡ್ಸ್ ಯಾರು ವೀಡಿಯೋ ನೋಡಿದ್ರೆ ನಾನ್ ವೆಜ್ ತಿಂದಿದ್ದೀನಿ ಅಂತ ಅಲ್ಲ, ಚಿಕನ್ ಅದು ಇದು ತಿಂದಿದ್ದೀನಿ. ಬಟ್ ಅಗೇನ್ ಬಾರ್ನ್ ಆಸ್ ಅ ವೆಜಿಟೇರಿಯನ್. ನಾನು ಯೂಶ್ವಲಿ ವೆಜ್ಜೇ ತಿನ್ನೋದು ಜಾಸ್ತಿ. ವೆಜಿಟೇರಿಯನ್ ಫುಡ್ಡಲ್ಲಿ ಇವ್ರು ಮಾಡಿದಂಥ ಲಂಚಲ್ಲಿ ಒಂದು ಚಿಕನ್ ಪೆಪ್ಪರ್ ಡ್ರೈ ಅಂತ ಏನು ಹೇಳ್ತೀವಲ್ಲ, ಅದೇ ಥರ ಬನಾನಾ ಪೆಪ್ಪರ್ ಡ್ರೈ ಅಂತ ಮಾಡಿದರು. ಸಖತ್ತಾಗಿತ್ತು. ಸೇಮ್ ಅದೇ ಟೇಸ್ಟು, ಅದೇ ಕಾನ್ಸೆಪ್ಟು, ಸಖತ್ತಾಗಿತ್ತು. ಆಮೇಲೆ ಬೆಳಿಗ್ಗೆ ನಮಗೆ ಸೂಪರ್ ಬ್ರೇಕ್ಫಾಸ್ಟ್. ನನಗೆ ಗೊತ್ತಿರಂಗೆ ನಾನು ನೆಕ್ಸ್ಟ್ ತಿನ್ನೋದೇ ನೆಕ್ಸ್ಟ್ ಡಿನ್ನರೇ, ಲಂಚ್ ಇಲ್ಲ, ಅಷ್ಟು ಚೆನ್ನಾಗಿ ತಿಂದಿದ್ದೀವಿ. ಸೊ ಆ್ಯಂಡ್ ಅದನ್ನೆಲ್ಲ ಬಿಟ್ಟು ಫುಡ್ ವಾಸ್ ಗುಡ್, ಫುಡ್ ವಾಸ್ ಅಮೇಝಿಂಗ್. ಅದನ್ನೆಲ್ಲ ಬಿಟ್ಟು ದೇ ಹ್ಯಾವ್ ಎಕ್ಸಾಕ್ಟ್ ಹಿಂದೆನೇ ದೇ ಹ್ಯಾವ್ ಅ ರಿಫ್ಲೆಕ್ಸಾಲಜೀಸ್ ಇದು ಅಂತ. 10 minutes ಆಫ್ ರಿಫ್ಲೆಕ್ಸಾಲಜಿ ವಾಕ್ ಅಂತ ಹೇಳಿದ್ರು. ನಮಗೆ 1 or 2 ರೌಂಡ್ಸಲ್ಲೇ ಆ ಪ್ರೆಷರ್ ಪಾಯಿಂಟ್ಸ್ನ ಟಚ್ ಆಯಿತು. ಸೊ ನಮಗೆ ಬರಬೇಕಾಗಾಯಿತು. ಬಟ್ ಇಟ್ ವಾಸ್ ಅ ವೆರಿ ನೈಸ್ ರಿಫ್ಲೆಕ್ಸಾಲಜಿ ವಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ವಿಸಿಟ್ ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಇನ್ ಕೂರ್ಗ್. ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ. ಇಲ್ಲಿ ಬೇರೆ ಎಲ್ಲ ರೆಸಾರ್ಟ್ಸ್ಗೆ ಹೋಗಿದ್ದೀವಿ. ಇದು ಒಂದು ಡಿಫ್ರೆಂಟ್ ಆಗಿತ್ತು. ಅದರಲ್ಲಂತೂ ತುಂಬ ಚೆನ್ನಾಗಿದ್ದು ಅಂದರೆ ಪ್ಲ್ಯಾಂಟೇಷನ್ ವಾಕ್ ಅಂತ. ತುಂಬ ಎಂಜಾಯ್ ಮಾಡಿದ್ವಿ. 1.5 hour ವಾಕ್ ಮಾಡಿರೋದು. ಒಂದು 10 minutes ವಾಕ್ ಮಾಡಿದ್ರೂ ನಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಿತ್ತು. ಈಗ 1.5 hour ವಾಕ್ ಕೂಡ ಏನೂ ಕಾಣಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಆಮೇಲಿಂದ ತುಂಬ ವಿಷಯಗಳೆಲ್ಲ ತಿಳ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಆಮೇಲಿಂದ ಈಗ ಥರ್ಡ್ ಐ ಕಾನ್ಸೆಪ್ಟ್ ಅಂತ ಒಂದಿದೆ, ಅದನ್ನು ಅವರು ಆ್ಯಕ್ಟಿವೇಟ್ ಮಾಡಿಸಿದ್ರು. ಅದನ್ನು ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ವಿಸಿಟ್ ಮಾಡಿ. ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಇನ್ ಕೂರ್ಗ್. ಇಲ್ಲಿ MD ಭಜನ್ ಬೋಪಯ್ಯವ್ರನ್ನ ಮೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಅವರು ಯಾಕೆ ಒಂದು ವೆಜಿಟೇರಿಯನ್ ಹೋಟೆಲಾಗಿ ಕನ್ವರ್ಟ್ ಮಾಡಿದ್ರು ಅಂತ ಒಂದು ಕಾರಣ ಕೂಡ ಹೇಳಿದ್ರು. ಬಟ್ ಅವ್ರಿಗೆ ಒಂದು ಹೆಲ್ತಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿ ಇದು ಕಾನ್ಸೆಪ್ಟೇ ಸರಿ ಇಲ್ಲ ಅಂದ್ಬಿಟ್ಟು ಒಂದು ವೆಜ್ಗೆ ಟರ್ನ್ ಆದರು. ಅದರಿಂದ ಅವರು ಗುಣ ಮಾಡಿಕೊಂಡ್ರು. ಆಮೇಲಿಂದ ಅವ್ರದ್ದು ಎಲ್ಲನೂ ಇದು ಪ್ರಾಪರ್ಟಿಯಲ್ಲಿ ಕೋಳಿ ಸಾಕೋದು ಅಥವಾ ಇನ್ನೊಂದೆಲ್ಲನೂ ಮಾಡ್ತಿದ್ರು. ಅದಕ್ಕೆಲ್ಲನೂ ಒಂದು ಆಹಾರ ಹಾಕ್ತಿದ್ರು. ಅವ್ರ ಮಗನೇ ಕೇಳ್ತಾನೆ, ಇಲ್ಲಿ ನಾವು ಆಹಾರ ಹಾಕ್ತೀವಿ, ಅಲ್ಲಿ ನಾವು ಹೊರಗಡೆ ಕಿಚನಲ್ಲಿ ನಾವು ಕಟ್ ಮಾಡಿ ನಾವು ಅದನ್ನು ಮಾರ್ತೇವೆ ಅಂತ ಕೇಳಿದಾಗ ಒಂಥರ ಹಾರ್ಟ್ ಟಚಿಂಗ್ ಇತ್ತು. ಅದರಿಂದ ನಾನು ಕೂಡ ಇಲ್ಲಿ ನಾ ಆಹಾರ ಕೊಟ್ಬಿಟ್ಟು ಅಲ್ಲಿ ನಾವು ಕಟ್ ಮಾಡಿ ನಾವು ಕೊಡೋದು ಆ ಕಾನ್ಸೆಪ್ಟಿಂದ ಅವರು ಅಳವಡಿಸ್ಕೊಂಡು ದೆನ್ ಈ ಥರ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟೇ ಬೇಕು ಅಂದ್ಬಿಟ್ಟು ಇದನ್ನೇ ಪ್ರಮೋಟ್ ಮಾಡ್ತಾಯಿದ್ದಾರೆ. ಬಟ್ ಅವರು ಅದನ್ನು ಹೇಳಿದ್ರು, ಇದರಿಂದ ತುಂಬಾ ನನಗೆ ಬಿಸ್ನೆಸ್ ಲಾಸ್ ಆಗಿದ್ದೆ. ಮೊದಲು ಪೀಕಲ್ಲಿದ್ದು ಬಿಸ್ನೆಸ್ 0 ಬಂದುಬಿಟ್ಟಿತ್ತು. ಆದ್ರೂ ನಾನು ಒಂದು ಈ ಪ್ಯೂರ್ ವೆಜ್ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಅಡ್ವೆಂಚರ್ ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ಗೆ ಇದಾಗಲಿ, ಸಾಕ್ಷಿ ಆಗಲಿ ಅಂದ್ಬಿಟ್ಟು. ಆಮೇಲಿಂದ ನೇಚರ್ ಜೊತೆಗೂ ಅವರು ಕನೆಕ್ಟ್ ಆಗಬೇಕು ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ಆಲ್ ದಿ ಬೆಸ್ಟ್.
ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ನಮಸ್ತೆ. ನಾವು ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಒಂದು ಗೆಟ್ ಟುಗೆದರ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಪೇರೆಂಟ್ಸ್ ಎಲ್ಲನೂ ಪ್ಯೂರ್ ವೆಜಿಟೇರಿಯನ್, ಅಂದರೆ ನಾನ್ ವೆಜ್ ಇಲ್ಲದಿರೋ ಕಡೆ ಬೇಕು ಅಂತಲೇ ಪ್ರಿಯಾರಿಟಿ ಇದ್ದಿದ್ದು. ಸರ್ಚ್ ಮಾಡಿದಾಗ ಇದೊಂದೇ ಸಿಕ್ಕಿದ್ದು ನಮಗೆ. ಆಮೇಲೆ ಬುಕ್ಕಿಂಗ್ ಪ್ರೋಸೆಸ್ ಎಲ್ಲನೂ ಕಾಲ್ ಮಾಡಿ ಎಲ್ಲ ಕೇಳಿದ್ವಿ. ತುಂಬ ಚೆನ್ನಾಗಿ ಇಮಿಡಿಯೇಟ್ ರೆಸ್ಪಾನ್ಸ್ ಇತ್ತು ನಮಗೆ. ಆಮೇಲೆ ತುಂಬ ಚೆನ್ನಾಗಿ ಲೈಕ್ ವಿತಿನ್ 1 or 2 ಅವರ್ಸಲ್ಲೆಲ್ಲ ಕೊಟೇಶನ್ ಎಲ್ಲ ಬಂತು. ಆಮೇಲೆ ಇಲ್ಲಿ ಬಂದಮೇಲೆ ಓನರ್ನ ಎಲ್ಲ ಮೀಟ್ ಮಾಡಿದ್ವಿ. ಅವರು ತುಂಬ ಫ್ರೆಂಡ್ಲಿ ಆಗಿದ್ದರು. ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ಇಲ್ಲಿರೋ ಸ್ಟಾಫ್ ಮೆಂಬರ್ಸು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗಿದ್ದರು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು. ಒಂದು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದರು. ಎನಿ ಟೈಮ್ ಕಾಲ್ ಮಾಡಿ ಅಂತೆಲ್ಲ ಹೇಳ್ತಿದ್ರು. ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ಇದೊಂಥರ ಫನ್ ಫೀಲ್ಡ್ ರಿಲ್ಯಾಕ್ಸಿಂಗ್ ಸ್ಟೇ ಅಂತ ಹೇಳ್ಬೋದು. ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಎನಿ ಟೈಮ್ ಕ್ಲೀನ್ ಮಾಡ್ತಾನೆ ಇದ್ದರು. ತುಂಬ ಹೈಜೀನ್ ಆಗಿತ್ತು. ಸೊ ಸ್ವಿಮ್ಮಿಂಗ್ ಪೂಲ್ ಆಗಲಿ ಎಲ್ಲ ವೆಲ್ ಮೇಂಟೈನ್ ಆಗಿತ್ತು. ಥ್ಯಾಂಕ್ ಯು.